ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ವೆಲ್ಕಮ್ ಟು ಕನ್ನಡ ಟೆಕ್ ನ್ಯೂಸ್ ನಂಬರ್ 22. ಸೊ ಇವತ್ತಿನ ಟೆಕ್ ನ್ಯೂಸ್ನ ನೋಡ್ತಾ ಬರೋಣ. ಅದಕ್ಕಿಂತ ಮೊದಲು ಕನ್ನಡದಲ್ಲಿ ಟೆಕ್ ನ್ಯೂಸ್ನ ಸಪೋರ್ಟ್ ಮಾಡ್ತೀರಾ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಅದಕ್ಕಿಂತ ಮೊದಲು ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಓಕೆ, ಎಲ್ಲ ಒಂದು ನ್ಯೂಸ್ಗಳನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಅದಕ್ಕಿಂತ ಮೊದಲು ನಿಮ್ಮ ಮೊಬೈಲ್ ಫೋನಲ್ಲಿ ನೀವು ಹೆಚ್ಚು ಯಾವ ಅಪ್ಲಿಕೇಶನ್ನ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ಓಕೆ, ಮೊದಲನೇ ನ್ಯೂಸು AMD Ryzon ಕಡೆಯಿಂದ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ AMD Ryzon ಒಂದು ಪ್ರೊಸೆಸರ್ ಇದು. ಸೊ ಇಂಟೆಲ್ ಯಾವ ಥರನೋ ಅದೇ ರೀತಿ ಒಂದು AMD Ryzon ಅಂತ ಹೇಳ್ಬೋದು. AMD Ryzon ಕಡೆಯಿಂದ ಒಂದು ಪ್ರೀ ಬಿಲ್ಟ್ ಡೆಸ್ಕ್ಟಾಪ್ಗಳಿಗೆ ಹೊಸ ಪ್ರೊಸೆಸರ್ಗಳನ್ನು ಇವತ್ತು ಲಾಂಚ್ ಮಾಡಿದ್ದಾರೆ. ಹೌದು, ಒಂದು AMD Ryzon 4000G, Ryzon Pro 4000G ಮತ್ತು Athlon 3000G ಅಂತ. ಸೊ ಈ ಒಂದು ಮೂರು ಪ್ರೊಸೆಸರನ್ನು ಒಂದು ಪ್ರೀ ಇನ್ಸ್ಟಾಲ್ಡ್ ಡೆಸ್ಕ್ಟಾಪ್ಗಳಿಗೆ ಒಂದು ತಯಾರು ಮಾಡಿರುವಂಥದ್ದು. ಸೊ ಈ ಒಂದು ಮೂರು ಒಂದು ಪ್ರೊಸೆಸರ್ ಇದಾವಲ್ಲ, ಇದು ನಮಗೆ ಒಂದು ರಿಟೇಲ್ ಮಾರ್ಕೆಟ್ನಲ್ಲಿ ನಮಗೆ ಸಿಗಲ್ಲ. ಸೊ ಯಾಕಂದರೆ ಇದು ಪ್ರೀ ಬಿಲ್ಡ್ ಡೆಸ್ಕ್ಟಾಪ್ಗಳನ್ನು ರೆಡಿ ಮಾಡುವಂಥ ಒಂದು ಕಂಪನಿಗಳಿಗೆ ಇದೊಂದು ಬಲ್ಕ್ ಆಗಿ ಇದನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇನ್ ಕೇಸ್ ನೀವೇನಾದರೂ HP ಆಗಿರ್ಬೋದು, ಲೆನೋವೋ ಆಗಿರ್ಬೋದು, ಈ ಒಂದು ಬೇರೆ ಬೇರೆ ಒಂದು ಕಂಪನಿಗಳೊಂದು ಪ್ರೀ ಇನ್ಸ್ಟಾಲ್ಡ್ ಡೆಸ್ಕ್ಟಾಪ್ಗಳು ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಅದ್ರ ಜೊತೆ ಒಂದು ಪ್ರೊಸೆಸರ್ಗಳು ಬರುವ ಒಂದು ಸಾಧ್ಯತೆ ಇದೆ. ಓಕೆ, ನೆಕ್ಸ್ಟ್ ನ್ಯೂಸು Zebronics ಕಡೆಯಿಂದ. ನೀವೇನಾದರೂ ಒಂದು TV ಸೌಂಡ್ ಬಾರನ್ನ ಅಥವಾ ಒಂದು ಹೋಮ್ ಥಿಯೇಟರ್ನ ಬೈ ಮಾಡ್ತೀರಾ ಅಂತಂದರೆ ಸೊ ಇವತ್ತು Zebronics ಕಡೆಯಿಂದ Zebronics ZEB Juke Bar 9400 Pro Dolby 5.1 ಸೌಂಡ್ ಬಾರ್ ಇವತ್ತು ಲಾಂಚ್ ಆಯಿತು. ಒಂದು 14,000 ರೂಪಾಯಿ ಬಜೆಟ್ನಲ್ಲಿ ಈ ಒಂದು ಸೌಂಡ್ ಬಾರ್ ನಿಮಗೆ ಸಿಗ್ತಾ ಇದೆ. ಇನ್ ಕೇಸ್ ನೀವೇನಾದರೂ ಈ ಬಜೆಟ್ನಲ್ಲಿ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಬ್ಲ್ಯಾಕ್ ಕಲರ್ನಲ್ಲಿ ಈ ಒಂದು ವೇರಿಯಂಟ್ ಬರ್ತಾ ಇದೆ. ಫ್ಲಿಪ್ಕಾರ್ಟ್ನಲ್ಲಿ ಇದನ್ನ ಬೈ ಮಾಡ್ಬೋದು. ಈ ಒಂದು ZEB Juke Bar 9400 Pro Dolby 5.1 ಜೊತೆಗೆ 225 ವ್ಯಾಟ್ನ ಒಂದು ಸೌಂಡ್ ಬಾರ್ ಬರೋದು ವಿಶೇಷ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಸೌಂಡ್ ಎಫೆಕ್ಟ್ ಅನ್ನು ನಾವು ಒಂದು Zebronics ಕಡೆಯಿಂದ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಸ್ಟಿಲ್ ನೀವು ಇದನ್ನ ಬೈ ಮಾಡೋಕ್ಕಿಂತ ಮೊದಲು ಒಂದ್ಸಲ ರಿವ್ಯೂಸ್ ಅನ್ನ ನೋಡಿ ನಿಮಗೆ ಸರಿ ಅನಿಸ್ತು ಅಂತಂದ್ರೆ ನೀವು ಇದನ್ನ ಬೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ನ್ಯೂಸ್ Oneplus Nord ಕಡೆಯಿಂದ. ನಾನು ನಿನ್ನೆ ಒಂದು ಟೆಕ್ ನ್ಯೂಸ್ ಅಲ್ಲಿ ಒಂದು Oneplus Nord ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ಸೊ ನಿನ್ನೆ ಇದು ಮೊಬೈಲ್ ಫೋನ್ ಲಾಂಚ್ ಆಯಿತು. ಇದೊಂದು ಬೆಲೆನ ನಿಮಗೆ ಹೇಳ್ತಾ ಬರ್ತೀನಿ. ಸೊ ನೀವೇನಾದ್ರೂ ಈ ಒಂದು ಮೊಬೈಲ್ ಫೋನ್ನ ಬೈ ಮಾಡ್ತೀರಾ ಅಂತಂದ್ರೆ 6GB ವೇರಿಯಂಟ್ ನಿಮಗೆ ಒಂದು 25,000 ರೂಪಾಯಿ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಸೊ 8GB ವೇರಿಯಂಟ್ ನಿಮಗೆ ಒಂದು 28,000 ರೂಪಾಯಿ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಇನ್ನು 12GB ಒಂದು ವೇರಿಯಂಟ್ 30,000 ರೂಪಾಯಿ ಒಂದು ಬಜೆಟ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇದೊಂದು ಸ್ಪೆಸಿಫಿಕೇಶನ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನು ನಿನ್ನೆ ಕಡೆ ನಿಮಗೆ ಹೇಳಿದ್ದೀನಿ. ಸೊ ಬರುವ ಒಂದು ಆಗಸ್ಟ್ ಮಂತಲ್ಲಿ ಈ ಒಂದು ಮೊಬೈಲ್ ಫೋನ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಫೋನ್ಗಳನ್ನ ನೀವು ಬೈ ಮಾಡ್ಬೋದು. ಓಕೆ, ನಾನು ನೆಕ್ಸ್ಟ್ ನ್ಯೂಸು Asus ಕಡೆಯಿಂದ. Asus ROG 3 ಮೊಬೈಲ್ ಫೋನ್ ಇವತ್ತು ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ. ಸಂಜೆ ಒಂದು 8:15ಕ್ಕೆ ಇವತ್ತು ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಸ್ಪೆಸಿಫಿಕೇಶನ್ ಲೀಕ್ ಕೂಡ ಆಗಿದೆ. ROG 3 ಮೊಬೈಲ್ ಫೋನಲ್ಲಿ 6000 mAh ಬ್ಯಾಟ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲೇನು ವಿಶೇಷತೆ ಇಲ್ಲ ಅನ್ಸುತ್ತೆ. ಯಾಕಂದರೆ ಆಲ್ರೆಡಿ ROG 2 ಮೊಬೈಲ್ ಫೋನಲ್ಲಿ ಸಹಿತ ಒಂದು ಸೇಮ್ ಒಂದು ಬ್ಯಾಟ್ರಿ ಕೂಡ ಇರುವಂಥದ್ದು 6000 mAh. ಸೊ ಅದೇ ರೀತಿಯಾಗಿ ROG 3 ಮೊಬೈಲ್ ಫೋನಲ್ಲಿ ಸಹಿತ 6000 mAh ಬ್ಯಾಟ್ರಿ ಬರ್ತಾ ಇದೆ ಅಂತ. ಇನ್ನು ಪ್ರೊಸೆಸರ್ ನೋಡೋದಾದ್ರೆ ಒಂದು ಸ್ನ್ಯಾಪ್ಡ್ರ್ಯಾಗನ್ 865 ಪ್ಲಸ್ SoC ಪ್ರೊಸೆಸರ್ ಇಲ್ಲಿ ಇರೋದು ವಿಶೇಷ. ಆಮೇಲೆ ಅಪ್ ಟು 16GB ವರೆಗೂ ರ್ಯಾಮ್ ಇದೆ ಅಂತೆ. ಸೊ ನೋಡಿ, ರ್ಯಾಮ್ಗೆ ಒಂದು ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. 16GB ರ್ಯಾಮ್ ಅಂತಂದರೆ ಒಂದು ತುಂಬ ದೊಡ್ಡ ಒಂದು ಸ್ಪೆಸಿಫಿಕೇಶನ್ ಒಂದು ಮೊಬೈಲ್ ಫೋನ್ ಹೊಂದಿದೆ. ಇದು ಸ್ಪೆಷಲಿ ಮೇಡ್ ಫಾರ್ ಗೇಮರ್ಸು. ಸೊ ನಿಮ್ಗೆ ಏನಾದರೂ ಗೇಮಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ, ಆಮೇಲೆ ಒಂದು ಒಳ್ಳೆಯ ಒಂದು ಬಜೆಟ್ ಫೋನನ್ನು ನೋಡ್ತಾ ಇದ್ದೀರಾ ಅಂತಂದರೆ ಫ್ಲ್ಯಾಗ್ಶಿಪ್ಪಲ್ಲಿ ಸೊ ಇದನ್ನು ನೀವು ಬೈ ಮಾಡ್ಬೋದು. Asus ROG 3 ಇವತ್ತು ರಾತ್ರಿ 8:15ಕ್ಕೆ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ನಾಳೆ ಟೆಕ್ ನ್ಯೂಸಲ್ಲಿ ಇದರ ಒಂದು ಎಲ್ಲ ಸ್ಪೆಸಿಫಿಕೇಶನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾನು ನೆಕ್ಸ್ಟ್ ನ್ಯೂಸು ಬ್ಯಾನ್ ಆದ ಚೈನೀಸ್ ಆ್ಯಪ್ಸ್ಗಳನ್ನು ಒಂದು ಭಾರತದಲ್ಲಿ ಉಪಯೋಗಿಸೋದು ಅಪರಾಧ ಅಂತ ಹೇಳಿದ್ದಾರೆ. ಹೌದು, ಖಂಡಿತವಾಗ್ಲೂ. ಆಮೇಲೆ ಈ ಒಂದು 59 ಅಪ್ಲಿಕೇಶನ್ಸ್ಗಳ ಒಂದು ಮಾಲೀಕರಿಗೆ ಅಂದರೆ ಒಂದು ಕಂಪ್ನಿಗಳಿಗೆ ಗೌರ್ಮೆಂಟಿನ ಒಂದು ನೋಟಿಫಿಕೇಶನ್ ಸಹಿತ ಕೊಟ್ಟಿದ್ದಾರಂತೆ. ಸೊ ಇನ್ ಕೇಸ್ ಇಂಡಿಯಾದಲ್ಲಿ ಒಂದು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಒಂದು ಅಪ್ಲಿಕೇಶನ್ಸ್ಗಳನ್ನ ರನ್ ಮಾಡ್ತಾ ಇದ್ರೆ, ಈ ಒಂದು ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡಿ ಅಂತ ಪ್ರಮೋಟ್ ಮಾಡ್ತಾ ಇದ್ರೆ ಕಾನೂನು ರೀತಿಯ ಒಂದು ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ಟಿಕ್ಟಾಕ್ ಆಗಿರ್ಬೋದು ಅಥವಾ UC ಬ್ರೌಸರ್ ಆಗಿರ್ಬೋದು ಅಥವಾ ಇನ್ನುಳಿದ ಯಾವುದೇ ಒಂದು 59 ಅಪ್ಲಿಕೇಶನ್ಸ್ಗಳಲ್ಲಿ ಯಾವ್ದಾದ್ರು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದುವರೆಗೂ ಫೋನಲ್ಲಿ ದಯವಿಟ್ಟು ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿ. ಇನ್ ಕೇಸ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ ಅಂತ. ಸೊ ಇವನ್ನ ನಾನು ನಿನ್ನೆ ಟೆಕ್ ನ್ಯೂಸಲ್ಲಿ ಸಹಿತ ಇದ್ರ ಬಗ್ಗೆ ಹೇಳಿದ್ದೀನಿ. ಸೊ ಹಾಗಾಗಿ ಬ್ಯಾನ್ ಆದ ಯಾವುದೇ ಒಂದು ಅಪ್ಲಿಕೇಶನ್ಸ್ಗಳನ್ನು ದಯವಿಟ್ಟು ನಿಮ್ಮ ಫೋನಲ್ಲಿ ಇಟ್ಕೋಬೇಡಿ. 59 ಆ್ಯಪ್ಗಳ ಬದಲಾಗಿ ನಾನು ಬೇರೆ ಆಲ್ಟರ್ನೇಟಿವ್ ಆ್ಯಪ್ಸ್ಗಳ ಒಂದು ವಿಡಿಯೋ ಸಹಿತ ಮಾಡಿದ್ದೀನಿ. ಸೊ ಮೇಲೆ ಐ ಸಿಂಬಲ್ ಕಾಣ್ತೇವೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು. ಒಂದಿಷ್ಟು ಆ್ಯಪ್ಸ್ಗಳ ಒಂದು ಬದಲಾಗಿ ಏನೆಲ್ಲ ಒಂದು ಇಂಡಿಯನ್ ಆ್ಯಪ್ಸ್ಗಳನ್ನು ಅಥವಾ ಇನ್ನುಳಿದ ಒಂದು ಬೆಸ್ಟ್ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡಿ ನೀವು ಯೂಸ್ ಮಾಡ್ಬೋದು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬ್ಯಾನ್ ಆದ ಅಪ್ಲಿಕೇಶನ್ಸ್ಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ.
ಸೊ ಇನ್ನು ನೆಕ್ಸ್ಟ್ ನ್ಯೂಸು ನಿಕಾನ್ ಕಡೆಯಿಂದ. ಹೌದು, ಇವತ್ತು ನಿಕಾನ್ ಕಡೆಯಿಂದ ಒಂದು ಹೊಸ ಕ್ಯಾಮ್ರಾ ಲಾಂಚ್ ಆಗಿದೆ ಭಾರತದಲ್ಲಿ. ನಿಕಾನ್ Z5 ಎಂಟ್ರಿ ಲೆವೆಲ್ ಫುಲ್ ಫ್ರೇಮ್ ಮಿರರ್ಲೆಸ್ ಕ್ಯಾಮ್ರಾ ಇವತ್ತು ಲಾಂಚ್ ಆಯಿತು. ಇದರ ಜೊತೆಗೆ 25 to 50 mm ಕಿಟ್ ಲೆನ್ಸ್ ಕೂಡ ಇರುವಂಥದ್ದು. ಸೊ ನಿಕಾನ್ ಕ್ಯಾಮ್ರಾಗಳನ್ನ ಒಂದು ಇಷ್ಟಪಡ್ತಕ್ಕಂಥ ಒಂದು ಕಮ್ಯುನಿಟಿನೇ ಇದೆ ಅಂತ ಹೇಳ್ಬೋದು. ಸೊ ನಿಮಗೇನಾದ್ರೂ ಒಂದು ನಿಕಾನ್ ಕ್ಯಾಮ್ರಾಗಳ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಇದನ್ನ ಬೈ ಮಾಡ್ಬೋದು. ಒಂದು ಕ್ವಿಕ್ ಆಗಿ ಒಂದು ಸ್ಪೆಸಿಫಿಕೇಶನ್ ನೋಡ್ತಾ ಬರೋಣ. ಸೊ ಈ ಒಂದು ಕ್ಯಾಮ್ರಾದಲ್ಲಿ ಒಂದು ನ್ಯೂ ಸೆನ್ಸರ್ ಇರುವಂಥದ್ದು, ಆಮೇಲೆ ಇನ್ ಬಾಡಿ ಸ್ಟೆಬಿಲೈಸರ್ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಎಫೆಕ್ಟಿವ್ ಪಿಕ್ಸೆಲ್ಸ್ ನೋಡೋದಾದ್ರೆ 24.2 MP ಅಂತ ಹೇಳ್ಬೋದು. ಆಮೇಲೆ 3 inches ಡಿಸ್ಪ್ಲೇ ಇಲ್ಲಿ ಇರುವಂಥದ್ದು. TFT LCD ಡಿಸ್ಪ್ಲೇ ಇದೆ, ಆಮೇಲೆ ಟಚ್ ಸ್ಕ್ರೀನ್ ಕೂಡ ಇಲ್ಲಿ ಇರುವಂಥದ್ದು. ಸೊ ನಿಮಗೇನಾದ್ರೂ ಈ ಒಂದು ಕ್ಯಾಮ್ರಾದಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಇವನ್ನ ಬೈ ಕೂಡ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸು. ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಕನ್ನಡ ಟೆಕ್ ನ್ಯೂಸನ್ನು ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.